ಕುಂಬ್ಳೆ ಮೇಳದಲ್ಲಿ ಒಂದಷ್ಟು 4 ವರ್ಷ ತಿರುಗಾಟವನ್ನು ಮಾಡಿದ್ರಿ. ನಂತರ ಅಲ್ಲಿಂದ ನಾನು ಕುಂಬ್ಳೆ ಮೇಳದಲ್ಲಿ ಇರುವಾಗ ಮನೋರಮ ಕುಂಬ್ಳೆ ಮೇಳವನ್ನು ಬಿಟ್ಟು ಮಧುರ ಮೇಳ ಮಾಡುವುದು ಅಂತ ಅವರದೊಂದು ತೀರ್ಮಾನ ಇದೆ. ಅವರು ರಾಧೇಶ್ ಅವರು ಮತ್ತೊಂದು ಗೋಪಿಯನ್ನ ಅಂತ ಕುಂಬ್ಳೆ ಅವರು 3 ಜನ ಕೂಡಿ ಮಧುರ. ಹಾಗೆ ನನಗೆ ಜನ ಗಳಿಸಿದ ಇಲ್ಲಿಗೆ ಗಣೇಶ್ವರ ಸಾರಿಗೆ ಮಂಗಳೂರಿಗೆ ಬರಲಿಕ್ಕೆ, ಇನ್ನೆಲ್ಲ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು ಅಂತ. ಅಲ್ಲಿ ಮತ್ತೊಬ್ಬರು ಪುರುಷೋತ್ತಮ ಅಂತ ಇದ್ರು ಕುಂಟಾರ್ನವರು. ಅವರು ಯಕ್ಷಗಾನಕ್ಕೆಲ್ಲ ದೊಡ್ಡ ಸಪೋರ್ಟ್ನವರು. ಹಾಗೆ ಅವರೆಲ್ಲ ಇದ್ರು. ಒಂದು ಮಾತಾಡಿದರು, ನೀನು ಮಧುರ ಮೇಳಕ್ಕೆ ಬರಬೇಕು. ಮತ್ತೆ ನನಗೆ ಆಗ್ಲೂ ಪ್ರೋತ್ಸಾಹ ಕೊಟ್ಟು ಮನೋಹರ್ ಕುಮಾರ್ ಯಕ್ಷಗಾನದಲ್ಲಿ. ಅವಾಗ ಇವಾಗ ಬರುವುದಿಲ್ಲ ಅಂತ ಹೇಳಿಕ್ಕೆ ಆಗಿತ್ತು. ಆಯ್ತು ಬರ್ತೇನೆ ಅಂತ ಹೇಳಿದೆ. ಮತ್ತೆ ಅಲ್ಲೆಲ್ಲ ನಮ್ದಲ್ಲಿ ಗಟ್ಟಾಯಿತು. ಮಧುರ ಮೇಳಕ್ಕೆ ಹೋದೆ. ಕುಂಬ್ಳೆ ಮೇಳದಲ್ಲಿ ಬಿಡ್ಲಿಕ್ಕೆ ಕೇಳಿದ್ರೆ ಇಲ್ಲ, ನಾನು ಮಾತಾಡಲಿಲ್ಲ, ಬಾಗುತ್ತಿದ್ದ. ಮತ್ತೆ ಅಲ್ಲಿಗೆ ಹೋದೆ. ಮಧುರ ಮೇಳದಲ್ಲಿ ಒಂದು ವರ್ಷ ಆಗುವಾಗ ಮನೋನಿಗೂ ಅವರಿಗೂ ಪಾರ್ಟ್ನರ್ನವರಿಗೂ ಸರಿ ಹೋಗಲಿಲ್ಲ. ಅವ ಮೇಲೆ ಬಿಡ್ತೇನೆ ಅಂತ ಆಯ್ತು. ಮತ್ತೆ ಅದಕ್ಕೆ ನಾನು ಕದ್ರಿ ಮೇಳ ಮಾಡ್ತೇನೆ ಅಂತ ತಯಾರು. ಆಗ ಮನೋಹರ ಲೆಕ್ಕದಲ್ಲೇ ಸೇರಿದವರು ಅದರಲ್ಲಿದ್ದದೆ ಹೆಚ್ಚಿನವರು ಕಲಾವಿದರು. ಮಧುರ ಮೇಳದಲ್ಲಿ ಎಲ್ಲ ಜಯರಾಮ್ ಆಚಾರ್ಯ, ಸೀತಾರಾಮ್ ಕುಮಾರ್, ಅಂಬ ಪ್ರಸಾದ್ ಎಲ್ಲ ಸುಮಾರು ಏನಿದ್ರು ಕಲಾವಿದರು. ಕೆತಿಲ ಜಯರಾಮ್ ಮತ್ತೆ ಕಡಬ ಹೂವಪ್ಪ, ಹಾಸ್ಯಗಾರ ಸುಮಾರು ಜನ ಇದ್ರು. ಎಲ್ಲ ವಿನೋದ್ ರೈಸರಕ್ಕೆ ಅವಾಗ ಕಾಂಚನ ಸಂಜೀವರೇ ಇವರೆಲ್ಲ ಅವಾಗ ಕದ್ರಿ ಮೇಳ ಎಲ್ಲ ಅವರು ನಿಲ್ಸೆ ಅಂತ ಹೇಳಿದ್ರು. ಎಲ್ಲ ಇದಕ್ಕೆ ಆಯ್ತು. ಕದ್ರಿ ಮೇಳ ಫುಲ್ ಸೆಟ್ ಮಾಡಿ ಕದ್ರಿ ಮೇಳ ಒಂದು ಹಂತದಲ್ಲಿ ನಾನು ಮನೋಹರ್ ಕುಮಾರ್ ಅವರ ಸಂದರ್ಶನ ಮಾಡುವಾಗ ಹೇಳಿದ್ದಾರೆ, ತಮ್ಮ ಹೆಸರನ್ನು ಕೂಡ ಜ್ಞಾಪಿಸಿಕೊಂಡ್ರು. ಈ ಕದ್ರಿ ಮೇಳದ ನಿಮ್ಮ ಅನುಭವ ಹೇಗಿತ್ತು ಅಂತ ಹೇಳಿ. ಕದ್ರಿ ಮೇಳಕ್ಕೆ ನೀವು ಸೇರ್ಪಡೆಗೊಳ್ತೀರಿ, ಅಮ್ಮಣ್ಯರು ಇರ್ತಾರೆ, ಮನೋಹರ್ ಕುಮಾರ್, ಬೇರೆ ಬೇರೆ ದಿಗ್ಗಜ ಕಲಾವಿದರು. ಹೇಗಿತ್ತು ನಿಮ್ಮ? ಭಾರಿ ಒಳ್ಳೆ ತಿರುಗಾಟ. ನನಗೆ 10 ವರ್ಷ, ಅದರಲ್ಲಿ 12 ವರ್ಷದಲ್ಲಿ 1 ವರ್ಷ ನಾನು ಹೋಗಿ, ನಾನು ಮಂಗಳದೇವಿ ಹೋಗಿದ್ದೆ. 10 ವರ್ಷ ತಿರುಗಾಟ, ಭಾರಿ ಚಂದ ತಿರುಗಾಟ. ಮತ್ತೆ ನಾನಿಷ್ಟು ಬೆಳೆಯಲಿಕ್ಕೆ ಕಾರಣ ಮನೋಹರ್ ಕುಮಾರ್. ಹೌದು. ನಿಮ್ಮ ಕದ್ರಿ ಮೇಳದಲ್ಲಿ 11 ವರ್ಷ ತಿರುಗಾಟ ಅಂತ ಹೇಳಿ ಯಾರೆಲ್ಲ ಭಾಗವತರು ನಿಮ್ಮ ಒಡನಾಟದಲ್ಲಿ? 1 ವರ್ಷ ಬೆರೋಡಿ ಶ್ಯಾಮ್ ಭಟ್ರು ಇದ್ರು. ಬೆರೋಡಿ ಶ್ಯಾಮ್ ಭಟ್ ಹೌದು, ಗೊತ್ತಿರುವ ಬೆರೋಡಿ ಶ್ಯಾಮ್ ಭಟ್ ಇವರ ಹಾಸ್ಯಗಾರರಿಗೆ ಸಂಬಂಧ. ಆ ನಂತರ ಬೈಂದೂರು ಕೃಷ್ಣಯ್ಯ, ಮತ್ತೆ ಮತ್ತೊಬ್ಬ ಇಲ್ಲೇ ಇದ್ದ ಹರಿಶ್ಚಂದ್ರ ಅಂತ ಇದ್ದ. ಧರ್ಮಸ್ಥಳ ಮೇಳದಲ್ಲಿ ಮೊದಲಿದ್ದ ಹರಿಶ್ಚಂದ್ರ ಗೌಡ ಅಂತ, ಆಕ್ಸಿಡೆಂಟ್ ನಲ್ಲಿ ತೀರೋದು. ಹೌದು, ಗೊತ್ತಿರ್ಬೋದು ಹರಿಶ್ಚಂದ್ರ ಗೌಡ ಅಂತ. ಅವ ಇದರಲ್ಲಿ ಧರ್ಮಸ್ಥಳ ಮೇಳದಲ್ಲಿ ಸಂಗೀತ ಇದ್ದ. 1 ವರ್ಷ ಅವ ಇದಕ್ಕೆ ಆಕ್ಸಿಡೆಂಟ್ ಆಗಿ ಬಂದ. ಅವ ಮತ್ತೆ ತೀರಿ ಹೋದ. ಮತ್ತೊಬ್ಬ ಕಡಬದಲ್ಲಿ ಬಾಲಕೃಷ್ಣ ಗೌಡ ಅಂತ ಇದ್ದ. ಅವನನ್ನು ಕದ್ರಿ ಮೇಳಕ್ಕೆ ಸೇರಿಸಿದ ನಾನೇ. ಮೋಹನ ಐಪಡ್ತಾರೆ ಶಿಷ್ಯ. ಮೋಹನ ಐಪಡ್ತಾರೆ ಚೀಟಿ ಕೊಟ್ಟು ಕಳಿಸಿದ್ರು. ನಮ್ಮ ವೇಣೂರ ಕ್ಯಾಂಪಿಗೆ ಬಂದ. ನನಗೆ ನಿಜವಾಗಿ ಕಡಬದವ ಅಂತ ಗೊತ್ತಿಲ್ಲ. ಭಾಗವತಕ್ಕೆ ಕುದುಕೊರ್ಲ ಅಂತ ಹೇಳಿದ್ರೆ ಅಂತ ನೋಡುವಾಗ ಅದರಲ್ಲಿ ಉಂಟು ಬೇಗ ಪಾಠ ಪುರ ಆಗ್ತದೆ. ಈ ಸಂಗೀತವರ ಮನೆಯವರು ಒಂದು ಚಾನ್ಸ್ ಗೋರ್ಪಲ್ಲಿ ಮನೋಹರ ಬಂದದ್ದು ಈರು ಬಂದ ಬುರ್ಚು ಮನೆಗೆ ಅಂತ ಬರೆದಿದ್ರು. ಹಾಗೆ ಮನೋಹರ ಇದ್ದ. ನಾನು ತೆಗೆದಿಟ್ಟು ಸಂಗೀತ ಪುರ ಕಲ್ತದೆಗೆ ಪನೋಲಿ ಆಗಿ ನೆಟ್ಟು ಪುರ ಅದು ಬಂತೇವೆ. ಮೋಹನ ಕೊಡ್ತಾರೆ ಕಳ್ಕೋದು ಒಂದು ಗುಜಾರ ಬಂದಾಗತ್ತ ಆಯ್ತು. 1-2 ವರ್ಷ ಇದ್ದ. ಇದರಲ್ಲಿ ಹೋದ ಕೂಡ ತಿರುಗಿ ಹೋದ. ಹಾಗೆ ಕದ್ರಿ ಮೇಳದಲ್ಲಿ ನೀವು ಪ್ರಧಾನ ಭಾಗವತರಾಗಿ ಅಮ್ಮಣ್ಣರು ಮತ್ತೆ ನೀವು 1 ವರ್ಷ. ಅದು ಅಥವಾ ಒಮ್ಮೆ ಕದ್ರಿ ಮೇಳವನ್ನು ಲಕ್ಷ್ಮೀಶ ಮೇಳಂತರಿಗೆ ಕೊಟ್ಟ 2 ವರ್ಷ ಮನೋಹರ್ ಕುಮಾರ್. ಆಗ ಕರ್ನಾಟಕ ಮೇಳ ನಿಂತಿತ್ತು. ದಿನೇಶ್ ಅಮ್ಮಣ್ಣರು ಮನೆಯಲ್ಲಿದ್ದರು. ಹಾಗೆ ಲಕ್ಷ್ಮೀಶ ಮೇಳಂಟರು ಹೋಗಿ ಅಮ್ಮಣ್ಣರನ್ನು ಮಾಡುವ ಮೇಳಕ್ಕೆ ಅಂತ ಹೇಳಿದ್ರೆ ಹಾಗೆ ನನ್ನಲ್ಲಿಗೆ ಹೇಳಿದ್ರು. ನಾನು ಪ್ರಧಾನ ಭಾಗವತ.
ಅಮ್ಮನ ಇರಬೇಕು ನನಗೆ ಸಂತೋಷ. ಹೌದು, ಒಂದು ಸೆಟ್ಟು ಕೂಡ ಅಲ್ಲ ಸೆಟ್ಟಿಂದಲ್ಲ, ನಾನು ದೊಡ್ಡ ಅಭಿಮಾನಿ. ಅಭಿಮಾನಿ. ಹಾಗೆ ಅಲ್ಲಿ ಹೋಗಿ ಹೇಳಿದ್ರಂತೆ ನಮ್ಮನೆಯಲ್ಲಿ, ಯಾನೋ ಇಕ್ಕೆಲ್ಲ ಪೂಜೆ ಇಲ್ಲ ಅದು ಅತ್ತೆ ತಮ್ಮಡೆ ನನ್ನ ತಮ್ಮ ಅಂತ ಕರೀತಿದ್ರು. ಹಾಗೆ ಪ್ಯಾರ ನೋಡಿದ್ದೆ, ಹಾಡೆಗೆ ನೋಡ್ತಿದ್ದೆ ನಮ್ಮನೆ ಏನು ಬರ್ಕೊಂಡೆ ಗೊತ್ತಿದ್ದು ವಾ ಪಾತ್ರೆಗಳ ಮನೆ. ನಿಮಗೆ ಆತ್ಮೀಯತೆ ಇತ್ತ? ಮೊದಲು ಇತ್ತು. ಕರ್ನಾಟಕ ಮೇಳದ ದೊಡ್ಡ ಫ್ಯಾನ್ ನಮ್ಮ ಮನೆಯಲ್ಲಿ. ನನಗೆ ಕರ್ನೂಲು ಕೊಲಪ್ರೈ ಮೇಳ ಮಾಡುವವರಿಗೆ ಬೇರೆ ಮೇಳದ ಆಟ ನೋಡ್ಲಿಕ್ಕಿಲ್ಲ. ನನಗೆ ಆಟ ಅಂತ ಹೇಳಿದ್ರೆ ಕರ್ನಾಟಕ, ಬೇರೆ ಇಲ್ಲ, ಅದು ಬೇರೆ ಆಟವೇ ಇಲ್ಲ. ಆ ನಮ್ಮನೆಯ ಮನಸ್ಥಿತಿ ಇದ್ದು. ಕರ್ನೂಲು ಕೊಲಪ್ರೈ ಕರ್ನಾಟಕ ಮೇಳದಲ್ಲಿ ಮೊದಲು ಇದ್ದು, ಈ ದಾಸಪ್ರೈ ಮತ್ತು ಕರ್ನೂಲು ಕೊಲಪ್ರೈ ಕರ್ನಾಟಕ ಮೇಳ. ಅವರು ನಮ್ಮ ಮನೆಗೆ ಬಂದು ಮಳೆಗಾಲದಲ್ಲಿ ಒಂದು ತಿಂಗಳಲ್ಲಿ ಇರ್ತಿದ್ರು. ಮನೆಗಳಲ್ಲಿ ಆಟ ಎಲ್ಲ ಇಲ್ಲ, ಊರಿಗೆ ಬರೋದು ಅವ್ರಿಗೆ ಸಂಬಂಧಿಕರು ಮನೆಯಲ್ಲಿ ಒಂದು ತಿಂಗಳೆಲ್ಲ ಇದ್ದು ಹಾಗೆ ಮೊದಲಿಂದ ಅವರು ಬರೋದು. ಕರ್ನೂಲು ಕದ್ರಿ ಮೇಳ ನಂತರ ಕದ್ರಿ ಮೇಳ ನೋಡಿದ್ದು. ಆಗ ಹೊಳ್ಳೂರು, ಪೊಳ್ಳಿಯದವರು, ಭಾಗವತರೆಲ್ಲ, ಕುಬಣೂರು ಇವರೆಲ್ಲ. ಹಾಗೆ ಅಮ್ಮಣ್ಣಯರು ಕೂಡ ಇದ್ರು. ನೀವು ಪ್ರಧಾನ ಭಾಗವತರಾಗಿ ಅನೇಕ ವರ್ಷಗಳ ಕಾಲ ಗುರುತಿಸಿಕೊಂಡು ಅಲ್ಲಿ ಹೇಗೆ ಪ್ರಸಂಗಗಳೆಲ್ಲ ಯಾವ ರೀತಿಯ ಪ್ರಸಂಗಗಳು ಬರ್ತಾ ಇತ್ತು, ಅಥವಾ ಪ್ರೇಕ್ಷಕರ ಪ್ರತಿಕ್ರಿಯೆಗಳು ಹೇಗಿತ್ತು? ಕದ್ರಿ ಮೇಳ ಒಂದು ಮೆರದ ಮೇಳ ಅಂತ ಹೇಳ್ತಾರೆ. ಹಾಗಾಗಿ ಅದು ಯಾಕೆ ಅಂತ ಹೇಳಿದ್ರೆ, ಮನೋರವರಿಂದ ಎಲ್ಲಾ ಪ್ರಸಂಗಗಳು ಒಂದು ಮೋಹದಲ್ಲಿ ಉಂಟು ಅದರಲ್ಲಿ. ಮತ್ತೆ ಅವನಿಗೆ ರಂಗ ಜ್ಞಾನ ಒಳ್ಳೆದುಂಟು. ಯಾವ ಹೊತ್ತಿಗೆ ಯಾವ ಸೀನು ಬೇಕು, ಜನಗಳನ್ನು ಹಿಡಿದುಕೊಳ್ಳಿಕ್ಕೆ ಯಾವುದು. ಈಗ ಡ್ಯಾನ್ಸ್ ಎಲ್ಲ ಬ್ಯಾಲೆ ಎಲ್ಲ ಇದ್ರೆ ಅದು ಕರೆಕ್ಟ್ 1 ಗಂಟೆಗೆ ಅಷ್ಟರೊಳಗೆ ಇಲ್ಲ, ನಾನು ಕೂತ್ಕೊಳ್ಳೋರಿಗೆ ಇರುವುದು ಹಾಗೆಯೇ ಸೆಟ್ ಮಾಡ್ಬೋದು. ಮತ್ತೆ ಅವನಿಗೆ ಸುರಿಗೆ ಎತ್ತರು ಯಾರಾದ್ರೂ ಈಗ ಒಂದು ಭೂತ ಪೂಜೆ ಅಂತ ಇತ್ತು, ಅಲ್ಲಿ ಫಸ್ಟ್ ಈಗ ಒಂದು ಅಮ್ಮ ವರ್ಷದ್ದು ಡ್ಯಾನ್ಸ್ ಇತ್ತು, ಇದು ಪಟ್ಟಾಭಿಷೇಕಕ್ಕೆ. ಅದು ಆಗಿ ಕೂಡಲೇ ಮನೋಹರನ ಪ್ರವೇಶ, ನಾಗ ಭೂತ ಪೂಜೆಯ ನಾಗ, ಅದಾದ್ರೆ ಬಂಧನದಲ್ಲಿರುವ ನಾಗ. ಬಂಧನದಲ್ಲಿರುವಾಗ ಅಲ್ಲಿ ಗತಿಸಿದ ಭೂತವು ನೆನೆಯುತ್ತ ನಾಗನು ಗತಿಸಿದ ಮನದೊಡ ಪದ್ಯ, ಅದಕ್ಕೆ ನಾನೇ ಗೊತ್ತೊಳ್ಬೇಕು. ನಾನು ಇದ್ಯಾಕೊಂದು ಅಂತ ಗೊತ್ತೊಳ್ಳಿಕ್ಕೆ ಅದು ಮೊದಲೇ ಹೇಳ್ತೇನೆ. ಆ ಡ್ಯಾನ್ಸ್ ಆದ ಎನ್ನ ಮಧ್ಯ ಹಾಗೆ ಅವನು ಇದಕ್ಕೆ ಅವನು ಈಗಲೂ ಹೇಳುವುದು. ಈಗ ನೀವು ಕೇಳಿ ಎನ್ನ ಭಾಗವತ ಕಡಬಹುದು. ಈಗ ನೀವು 5-6 ವರ್ಷ ಗ್ಯಾಪ್ ಆಯ್ತು ಅಂತ ಹೇಳಿದ್ರೆ ಮೇಳಕ್ಕೆ ಹೋಗ್ತಾ ಇದ್ದಾರೆ, ಇದು ಕರೆದ್ರೆ ಯಾಕೆ ನನಗೀಗ ಹೋಗ್ಲಿಕ್ಕೆ ಆಗುದಿಲ್ಲ, ಒಬ್ಬರೇ ಮತ್ತೆ ಇಲ್ಲಿ ನಮಗೆ ಕೃಷಿಗೆಲ್ಲ ಒಬ್ಬರಿಗೆ ಕಷ್ಟ ಆಗ್ತದೆ. ಹಾಗೆ ಮತ್ತೆ ನಾವು ಒಂದು ಮನೋಹರ ಆಟಕ್ಕೆ ಹೋಗ್ತಾ ಇದ್ದೆ, ಚೌತಿ ಆಟಕ್ಕೆ, ಬೇರೆ ಎಂತ ಈಗಲೂ ನಾನು ಬರ್ತೇನೆ ಅಂತ ಬೇರೆ ಅವತ್ತು ಹೇಳುದಿಲ್ಲ. ಈ ಬರ್ಕೊಂಡು ಇದ್ದೆ ಅಂತ ಮನಕ್ಕೂ ಸದ್ಯ ನಮ್ಮ ಅಭಿಮಾನಿಗಳ ಹಾಗೂ ನನ್ನ ಕೋರಿಕೆ ಏನಂತ ಕೇಳಿದ್ರೆ, ಸಾಧ್ಯವಾದ್ರೆ ನೀವು ಹಚ್ಚಿ ಬಿಡುದು ಬೇಡ. ನಿಮ್ಮ ಸ್ವರವನ್ನ ಈಗಲೂ ಕೇಳಲಿಕ್ಕೆ ನಿಮ್ಮದೇ ಒಂದು ಅಭಿಮಾನಿ ವರ್ಗ ಉಂಟು. ಅವರಿಗೆ ನಾನು ಈ ವಾಹಿನಿಯ ಮುಖಾಂತರ ಆಗಿರಲಿ, ಇದರ ಮುಖಾಂತರ ನಿಮ್ಮ ಹತ್ರ ರಿಕ್ವೆಸ್ಟ್ ಅಂತ ಹೇಳಿ, ಸಾಧ್ಯವಾದ ತಮಗಾದಷ್ಟು ಕಾರ್ಯದಲ್ಲಿಗೆ ಹೋಗಿ ಸಾಧ್ಯವಾದಷ್ಟು ನಿಮ್ಮ ಸ್ವರವನ್ನ ಕೇಳುವ ವರ್ಗ ಉಂಟು. ಹೋಗ್ಬೇಕು ಅಂತ ಹೇಳಿದ್ರೆ ನಾನು ಅದಕ್ಕೆ ಬಿಟ್ಟದ್ದು. ಯಾಕಂತ ಹೇಳಿದ್ರೆ, ಈಗ ನೀವು ಕರೆದ್ರೆ ನಾನೊಂದು ಆಟಕ್ಕೆ ಬರ್ಲೇಬೇಕು. ಅವಾಗ ನಾವು ನೀವು ಪ್ರೀತಿಯಾಗಿ ಹೇಳುದು ನಿಮ್ಮ ಆಟಕ್ಕೆ ಬಂದೆ, ಬಂದ ಊರಲ್ಲಿ ಮಾಡಿ ನೋಡ್ತಾ ಹೋದ್ರು. ನಾನು ಯಾರು ಸತೀಶ್ ಅವ್ರ ನಾಟಕ ಓದ್ತೀನಿ, ಯಕ್ಷಗಾನದ ಮತ್ತೆ ಯಕ್ಷಗಾನಕ್ಕೆ ಒಮ್ಮೆ ಹೋದ್ರೆ ಪುನಃ ಬಿಡುವುದಿಲ್ಲ. ನಮಗೆ ಹಾಗೆ ಇನ್ನು ಪೂರ್ತಿ ಹೋಗ್ಲಿಕ್ಕೆ ಸಾಧ್ಯ ಅದಕ್ಕೆ ಬೇಕಾದ್ರೆ ಬರುವುದಿಲ್ಲ ಅಂತ ಹೇಳುದು. ಕಡವರಲ್ಲಿ ಅದು ಬರುವುದಿಲ್ಲ ಮತ್ತೆ ಹೇಳುವುದಿಲ್ಲ, ಅವಾಗ ಬರುವುದಿಲ್ಲ ಹೇಳಿದ್ರೆ ಅವ ಹೋದ್ರೆ ನನಗೂ ಸಾಧ್ಯ ಇಲ್ಲ. ಈಗ ಒಂದು 10 ಆಟಗಳು ಮತ್ತೆ ನನಗೂ ಇಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ. ಈಗ ಒಂದು ಅಡ್ಜಸ್ಟ್ ಆಗಿದೆ. ಒಮ್ಮೆ ಹೋಗ್ತೀರಿ ಅಂತ ಗೊತ್ತಾದ್ರೆ ಮತ್ತೆ ನಾನು 1 ವರ್ಷ ಕದ್ರಿ ಮೇಳ ನಿಂತು ಮಂಗಳದೇವಿಯಾಗಿ, ಆಮೇಲೆ ಸರಪಡಿ ಅಶೋಕ್ ಶೆಟ್ಟಿ ಮತ್ತು ಸೀತಾರಾಮ್ ಕುಮಾರ್ ಪುತ್ತೂರು ಮೇಳ ಮಾಡಿದ್ರು. ಮಂಗಳದೇವಿ 1 ವರ್ಷದ ಮಾಡಿದ್ರು. ಅಲ್ಲಿಂದ ಪುತ್ತೂರು ಮೇಳಕ್ಕೆ ಇವರು ಬರೋರು ಗೊತ್ತಾರೆ, ಮೇಳ ಎಂಕ್ಲ ಹೋಗಿ ಮಂಗಳದೇವಿಯಿಂದ ಮೇಳ ಮಾಡ್ಕೊಂಡು ಈಗ ಭಾಗವತ ಈಗಿನ ಒಪ್ಪಿಗೆ ನಮಗಿದೆ ಎಂದು ಹೇಳಿದ್ರು. ಅದಕ್ಕೆ ಹೋದೆ. 2 ವರ್ಷ ಆಗಿ ಅವರು ಮತ್ತೆ ನಿಂತಿತ್ತು ಅದು ಮೇಳ. ಮತ್ತೆ ನಾನಿಂದ ಯಾರಕ್ಕೆ ಹೋಗುದು ಬೇಡ ಅಂತ ಹೇಳಿ ಮನೆಯಲ್ಲಿ ಇದ್ದೆ. ಇಲ್ಲಿಯವರಿಗೆಲ್ಲ ಗೊತ್ತೇ ಸಂಘ ಸಂಸ್ಥೆ ಭಾಗವತರು ಮೇಳಕ್ಕೆ ಹೋಗುದಿಲ್ಲ ಅಂತ.
ಮೇಳದಿಂದ ಜಾಸ್ತಿ ಆಟ ನನಗೆ ಇಲ್ಲಿ ಸಿಕ್ಕಿತು. ಹೌದು, ಹವ್ಯಾಸಿಯಾಗಿ ಕೊಲ್ಲಂಗಣ ಅದು ಇದು ಎಲ್ಲ- ಕೊಲ್ಲಂಗಣದಲ್ಲಿ ಇಲ್ಲಿ ಹೈಯ ತಗ ಬೆಳ್ಳಾರಿ ವಾಸುದೇವ ಅಂತ ಒಬ್ರು ಇದ್ದಾರೆ. ಹೌದು. ಅವರೊಂದು 10-50 ಆಟ ಮಾಡ್ತಿದ್ರು. ಹ್ಮ್. ಹಾಗೆ ಸುಮಾರು ಇತ್ತು ಇಲ್ಲೆಲ್ಲ. ಎಲ್ಲ ಕಡೆ ಆಟಕ್ಕೂ ನಾನೇ. ಹೌದು ಹೌದು. ನಾನು ಮನೆಯಲ್ಲಿ ಇದ್ದೆ ಅಂತ ಗೊತ್ತಾಯಿಲ್ಲ. ಹಾ. ಇದರ ಮೇಳ ಯಾರು ಅಂತ ಇತ್ತು. ಇದು ಮೇಳದ ಜಾಸ್ತಿ ಆಗ್ತದೆ. ಈಗಲೂ ಕೂಡ ತಮ್ಮನ್ನ ಕಾಯುವಂತವ್ರು ಇದ್ದಾರೆ, ಭಾಗವತರು ಬರ್ತಾರೆ ಅಂತ ಹೇಳಿ. ಹಾಗೆ ಅದಕ್ಕೆ ಒಂದು ವರ್ಷಕ್ಕೆ ಹಾಗೆ ಹೋಯ್ತು. ಹೋಗಿ ಹೋಗಿ ಅದೇ ಪುನಃ ಮೇಳಕ್ಕೆ ಆಯ್ತು ನೋಡಿ. ಹಾ. ನಾನು ಹಾಗೆ ಇದ್ದಾಗ ಪುನಃ ಅಶೋಕನ ಬಾಚಕೆರೆ ಮೇಳ ಬಾಚೆಗೆ ಸರಪಳಿ. ಅದರಲ್ಲಿ ಸುಮಾರು ವರ್ಷ ಇದ್ದೆ, 4-5 ವರ್ಷ. ಅದರಲ್ಲಿ ಇರುವಾಗಲೇ ಅದು ಯಾವಾಗಲೂ ಇರಲಿಲ್ಲ. ಇರುವಾಗ ನಾನು ಹೋಗ್ಲಿಕ್ಕೆ. ಆಗ ಇಲ್ಲಿ ಬಪ್ಪನಾಡು ಮೇಳದಲ್ಲಿ ಸತ್ಯನ್ ಅಂತ ಒಬ್ಬರು ಇದ್ರು. ಈಗ ತೀರಿ ಹೋದ್ರು. ಅವರು ಯಕ್ಷಗಾನದ ಅಭಿಮಾನಿ, ಅವರು ಕಲಾವಿದರದೆಲ್ಲ ಅಭಿಮಾನಿ. ಹಾಗೆ ಬಪ್ಪನಾಡು ಮೇಳಕ್ಕೆ ಅವರು ಎಂತ ಬೇಕಾದರೂ ತಯಾರು ಕೊಡ್ಲಿಕ್ಕೆ. ಅವರನ್ನು ಫೋನ್ ಮಾಡಿದ್ರು, ಭಾಗವತರಾಗಿ ಇರೋರು ಏನು 2-3 ಆಟ ಉಂಟು, ಇವರು ಬರೋಡಿ ಅದು ಇಲ್ಲಿ ನಮ್ಮ ಪುತ್ತಿಗೆ ಹತ್ರ ಒಂದು ದೇವಿ ಮಾತನೇ ಆಟ. ಅದಕ್ಕೆ ಧರ್ಮಸ್ಥಳ ಚಂದ್ರ ಮತ್ತೆ ದಿವಕರ ಏನೋ ಚಂದ್ರಮಂದಿರಲ್ಲ ಭಾಗವತ ಇಲ್ಲಿ ಅವಡೆ ನೀರು ಬರೋಡು ಅಂತ ಹೇಳಿದ್ರು. ಹೋದೆ. ಅವತ್ತು ಭಾರಿ ಖುಷಿ ಆಯ್ತು ಅಲ್ಲಿ ಅವರಿಗೆ. ಅಲ್ಲಿಯ ಬ್ಯಾಂಡ್ ಬಡಿದವರು ಕಟೀಲ್ ಮೇಳಕ್ಕೆಲ್ಲ ಬರ್ತಿದ್ದಾರೆ. ಅವರೆಲ್ಲ ಕೇಳುದಂತೆ ಇವರಲ್ಲಿ ಭಾಗವತಿದೆ ಅದು ಭಾರಿ ಎಲ್ಲ ಕಟೀಲ್ ಪಟ್ಲದ್ದು ಕೂಡ ಆಗ ಆಗ ಒಂದು ಸಂಗೀತ ಮುಖದಾಯ್ತು ಭಯಂಕರ ಆಟ ಹಾಗೆ ಆಯ್ತು. ಮತ್ತೆ ಕೆಲವು ಆಟಕ್ಕೆಲ್ಲ ಬಪ್ಪನಾಡಿಗೆ ಬರ್ಲಿಕ್ಕೆ ಹೇಳಿದ್ರು. ಅವ್ರ ಗಿರೀಶನಿಗೆ ಆಶ್ ಅಂತ ಕಾಲು ಇದಾಗಿತ್ತು. ಗಿರೀಶ್ ಆ ಸಮಯದಲ್ಲಿ ನಾವು ಹೋಗ್ತಾ ಗೆಸ್ಟ್ ಆಗಿ ಹೋಗ್ತಿದ್ದೆ. ಒಂದು ನಾನು ಇಲ್ಲದ್ರೆ ಕನ್ನಡ, ನನಗೆ ಪುರುಷ ಇಲ್ಲದ್ರೆ ಕನ್ನಡ. ಹಾಗೆ ನಾವೇ ಹೋಗಿದ್ದದ್ದು. ಹೋಗಿ ಹೋಗಿ ನೀರು ಇಚ್ಛೆ ಬರ್ಕೊಂಡು ಇದು ಮೇಲೆ ವಿನಾಯ ಅಂತ ಆಯ್ತು. ಹೀಗೆಲ್ಲ ನಾನು ಬಹುತೇಕ ವಿಚಾರ ಮಾತಾಡೋದಾದ್ರೆ, ನೀವು ಕದ್ರಿ ಮೇಳದ ಒಡನಾಟ ಅನ್ನುವಂಥದ್ದು ನಿಮಗೆ ಅತ್ಯಂತ ಹೆಚ್ಚು ಮನ್ನಣೆಯನ್ನು ತಂದು ಕೊಟ್ಟಿರುವಂಥದ್ದು ಅಥವಾ ಕೀರ್ತಿಯನ್ನು ತಂದು ಕೊಟ್ಟಿರುವಂಥದ್ದು ಒಂದಷ್ಟು ಕಲಾವಿದರ ಒಡನಾಟ ಅಂತ ಹೇಳಿ. ಆ ಸಂದರ್ಭದಲ್ಲಿ ಹೆಚ್ಚು ಪ್ರದರ್ಶನಗೊಳ್ತಾ ಇದ್ದಂತಹ ಪ್ರಸಂಗಗಳು ಯಾವುದೆಲ್ಲ ಪ್ರಸಂಗಗಳಿತ್ತು? ಗೆಜ್ಜೆ ಪೂಜೆ, ನಾನು ಒಂದು ಸುರುವಿನ ವರ್ಷ ಇದು ಕದರದ ಕಾಂಚನ, ಅದು ತಿರುಮಲ ತೀರ್ಥ, ಮತ್ತೆ ಗೆಜ್ಜೆದ ಪೂಜೆ ಪ್ರತಿ ವರ್ಷ ಅದೊಂದು 7-8-10 ಪ್ರಾಯ ಹೇಗೆ ಆಗ್ತಿತ್ತು. ಹೌದೌದು, ಈ ಪ್ರಸಂಗಗಳು ಇದ್ರು ಕೂಡ ಕದರದ ಕಾಂಚನ ಎಲ್ಲ ಭಾರಿ ಫೇಮಸ್ ಆಗಿದೆ. ಫುಲ್ ಇದಾಗಿತ್ತು. ಅದರಿಂದಲೂ ತಿರುಮಲ ತೀರ್ಥ ನಮ್ದು ಮೇಳ ಸೇವೆ ಆಗಿ ಬುಕ್ಕಿಂಗ್ ಕೇಳಿದ್ದಾರೆ ಮನೋಹರ. ಅದು ಸೇವೆ ಆದ ನಂತರ ಮೇಳದ ಆಡ್ಲಿಕ್ಕೆ ಆಗುದಿಲ್ಲ, ಎಷ್ಟು ಕೊಡ್ಬೇಕು ಹೇಳಿಲ್ಲ. ನಮಗೆ ಇನ್ನೊಮ್ಮೆ ತಿರುಮಲ ಅದೊಂದು 3 ಗಂಟೆಯ ಸಿನಿಮಾ ನೋಡಿದಾಗ ಆಗ್ತಿತ್ತು. ಆಗ ಬೆಳ್ಳರ ಯಶಾಂತ್ ರೈ, ಧರ್ಮಸ್ಥಳ ರತ್ನಾಕರ, ಶ್ರೀಶಕ್ಕೆ ಇಲ್ಲ, ಈಶ್ವರ ಒಟ್ಟರು ಒಳ್ಳೆದ. ಈ ತಿರುಮಲ ತೀರ್ಥ ಆಗಿರ್ಬೋದು ಅಥವಾ ಗೆಜ್ಜೆದ ಪೂಜೆ ಅನ್ನೋ ಪ್ರಸಂಗಗಳಾಗಿರ್ಬೋದು, ಈ ಪ್ರಸಂಗಗಳು ನೀವು ವೇದಿಕೆಯಲ್ಲಿ ಇರ್ತೀರಿ, ಪ್ರಧಾನ ಭಾಗವತರು. ಈ ಸಂದರ್ಭದಲ್ಲಿ ಒಂದಷ್ಟು ಭಾವನಾತ್ಮಕ ಸನ್ನಿವೇಶಗಳೆಲ್ಲ ಆಗುವಾಗ ಸಭೆಯ ಪ್ರತಿಕ್ರಿಯೆಯಲ್ಲಿ ಹೇಗಿರ್ತಿತ್ತು? ಒಳ್ಳೆದಿತ್ತು. ಆ ಸಂದರ್ಭ ಒಳ್ಳೆ ಪ್ರತಿಕ್ರಿಯೆ ಇತ್ತು. ಈಗಿನ ಹಾಗೆ ಅಲ್ಲ. ಆಗಿನ ಪ್ರೇಕ್ಷಕರು ನೋಡಿ, ನಮಗೆ ಆಗಿನ ಅಭಿಮಾನಿಗಳು ನಿಜವಾದ ಅಭಿಮಾನಿಗಳು. ಹೌದು. ಈಗ ಅದು ನನಗೆ ನನ್ನ ಸಹಭಾಗವತನ ಹೇಳಿದ್ದಾನೆ. ನಮಗೆ ಉಡುಪಿಯಲ್ಲಿ ಒಂದು ಬಪ್ಪನಾಡು ಮೇಳದಲ್ಲಿ ಆಟ ಆಯಿತು. ನನ್ನ ಮೊದಲ ಅಭಿಮಾನಿಗಳು ಅವರು 2 ದಿವಸಕ್ಕೆ ಮೊದಲು ನನಗೆ ಫೋನ್ ಮಾಡಿದರು. ಎಲ್ಲ ನೀವು ಉಡುಪಿ ಮೂಜಿನ ಆಟ ಉಂಟು, ಮೂಜಿ ಕಡೆ ಇಲ್ಲಡೆ ಬೇರೆ ಭಾಗವತರ ಇದು ನಾನು ಹೋಟೆಲ್ ರೂಮ್ ಅಂತಿದ್ದೆ. ಇನ್ನು ಫ್ರೆಂಡ್ಸ್ ಇತ್ತು ಬರೋದು ಪೂರ ಇನ್ನ ಖರ್ಚು ಕೂಡ 3 ದಿವಸ. ಅದಕ್ಕೆ ಗಿರೀಶ್ ಹೇಳುದು ಎಂಕ್ಲ ಪದವನ್ನ ಕ್ಲಾಮ್ ಬಿಟ್ಟು 8 ಗ್ಲಾಸ್ ಚಾ ಕೊಟ್ಟು ನಮಗೆಲ್ಲ ಅಷ್ಟು ಇದು ಮಾಡ್ತಿದ್ದು, ಅಷ್ಟು ಗೌರವ. ಟೆಂಟ್ ಮೇಳ ಅಂತ ಹೇಳಿದ್ರೆ ಆ ಪ್ರೀತಿ ಈಗಲೂ ಅಲ್ಲಿ ಉಂಟು. ಈಗ ಉಡುಪಿಗೆಲ್ಲ ಹೋದ್ರೆ ದೊಡ್ಡ ಅಭಿಮಾನಿಗಳು, ಅಲ್ಲಿ ಮರಕಳಸೆಲ್ಲ ಹೈಯೆಸ್ಟ್ ಕದ್ರಿ ಮೇಳ. ಹೌದು, ಅಲ್ಲಿ ಆಗದ ಜಾಗ ಇಲ್ಲ. 1 ತಿಂಗಳ ಆಟ ಉಡುಪಿಯಲ್ಲಿ ಆಗ್ತಿತ್ತು ನಮ್ದು.
ನಾವು ಮಂಗಳೂರಿಗೆ ಬರುವಾಗ ತಿಂಗಳಾಗ್ತಿತ್ತು. ಅದೇ ನಾನು ಈ ಹಿಂದೆ ಇಡೀ ಮನೋಹರ್ ಕುಮಾರ್ ಅವರದ್ದು ಅಥವಾ ಅಂಬಾ ಪ್ರಸಾದ್ ಅವ್ರದ್ದೆಲ್ಲ ಮಾಡುವಾಗ ನಿಮ್ಮನ್ನ ಕಡಬ ರಾಮಚಂದ್ರಗಳದ್ದು ಮಾಡಿ ಅಥವಾ ಕದ್ರಿ ಮೇಳದ ವಿಚಾರಗಳೆಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರು. ಹಾಗಾಗಿ ವೀಕ್ಷಕರಿಗೆ ನಿಮ್ಮನ್ನ ನೋಡುವಂತ ಒಂದು ಹಂಬಲ ಇತ್ತು. ಹಾಗಾಗಿ ನಿಮ್ಮನ್ನ ನಾನು ಶೀಘ್ರ ಪರಿಚಯಿಸಬೇಕು ಅಂತ ಹೇಳಿ ಬಂದಿರುವಂತದ್ದು.